ಮಹಾತ್ಮ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು. ಈಗಿನ ಕೆಲವೊಂದು ಲಪಂಗ ಲೀಡರ್ಗಳು ದಲಿತ ಮುಸ್ಲಿಂ ಬಾಯಿ ಎಂದರೆ ಆಗ್ತಾರೇನ್ರಿ? ದಲಿತ ಕೂಡ ನಾವೇ ಇರೋರು ಖಂಡಿತಲ್ಲ. ನಾವಿನ ಮ್ಯಾಗ ಜಾತಿ ಅಸ್ಪೃಶ್ಯತೆ ಈ ದೇಶನಾಗ ಮಾಡಬಾರ್ದು. ನಾವು ಶಿವಾಜಿ ಮಹಾರಾಜನ ಎಷ್ಟು ಇವತ್ತು ಪೂಜೆ ಮಾಡ್ತೀವಿ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕು. ಕೊನೆಗೆ ಒಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಸಿದ್ಧಾಂತವನ್ನು ಒಪ್ಪುವಂತವ್ರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಈಗೇನಾದ್ರಲ್ಲಿ ಇವರೆಲ್ಲ ಮನೆ ಒಬ್ಬ ಮಂತ್ರಿ ಹೇಳ್ದ ಯತ್ನಾಳರು ಬೊಗಳಕ್ಕೆ ಇಟ್ಕೊಂಡಾರ. ಮಿಸ್ಟರ್ ಮಿನಿಸ್ಟರ್, ಬೊಗಳುವುದು ಯಾವುದು ಪ್ರಾಣಿ? ನಾಯಿ ಅಂದ್ರೇನು? ನಿಯತ್ತು. ನಾನು ಸನಾತನ ಹಿಂದೂ ಧರ್ಮದ ನಾಯಿ. ನಾನು ಭಾರತದ ಸಂವಿಧಾನದ ನಾಯಿ. ನಾನು ಭಾರತ ದೇಶದ ನಾಯಿ. ನಾನು ನರೇಂದ್ರ ಮೋದಿಯವರ ನಾಯಿ. ನಾನು ಯಾವ ಮಕ್ಕಳ ಜೊತೆ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬಿಜೆಪಿಯ ನಾಯಿ. ಹೊಗಳ್ತಾನ. ನೀವು ಹಂದಿ ಜೋಡ ಕೂಡಿ ಹಂದ ಹೇಳ್ತಿಲ್ಲ ಕೊಟ್ಟಿ ನನಗ ಹೊಗಳ್ತಿರ್ತ ಹೇಳ್ತೀರ. ಸ್ವಲ್ಪ ಮಲಾಯ ಕಾಯ ಹೇಳ್ದವ ರಾಹುಲ್ ಗಾಂಧಿ. ಮಲಾಯ ತಿಂದವ್ರು ನೀವು ಗಾಂಧಿ ನೆಹರು ಬಾ ಅಂಬೇಡ್ಕರ್ ಮಕ್ಕಳು ಎಲ್ಲರೇ ಪ್ರಧಾನಮಂತ್ರಿ ಆದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು ಯಾರು? ಬಾಂದ್ರಾದಲ್ಲಿ, ಭಂಡಾರದಲ್ಲಿ ಕಾಂಗ್ರೆಸ್. ಕೊನೆಯವರೆಗೂ ಬಾಬಾ साहब ದೊಡ್ಡ ತೊಂದರೆ ಕೊಟ್ಟಿದ್ದು ಕಾಂಗ್ರೆಸ್. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।